ಅಮ್ಮನ ಕಡೆಯಿಂದ ರಿಮೂವ್ ಮಾಡಿ ಅದಕ್ಕೊಂದು ಪವರ್ ಕೊಟ್ಟಿರ್ತೀವಿ. ಸ್ವಲ್ಪ ಎನರ್ಜಿಸ್ ಆಗಿ ಗ್ರಹಗತಿಗಳೆಲ್ಲ ವೀಕ್ ಇರ್ತವೆ ಅವ್ರ ಕುಂಡ್ಲಿಲಿ, ಅವಕ್ಕೆಲ್ಲ ಒಂದು ಸ್ವಲ್ಪ ಎನರ್ಜಿ ಕೊಡಬೇಕು. ಇವ್ರ ಕುಂಡ್ಲಿಲಿ ಇರೋವಂಥದ್ದು ಇಂಥ ಜಾತಕ, ಇಂಥ ಬ್ಲಡ್ ಗ್ರೂಪಲ್ಲಿ ಇಂಥ ಟೈಮಲ್ಲಿ ಇಂಥ ಹೊಟ್ಟೆಲಿ ಇಂಥವ್ರು ಹುಟ್ಟಿದ್ದಾರೆ, ಕಳ್ಳು ಬರಲಿ ಅಷ್ಟೇ ಬರುತ್ತೆ, ಇಲ್ಲಿ ತಂದ್ರೆ ಬರಲ್ಲ. ಇಂಥ ತಾಯಿ ಹೆಸರಲ್ಲಿ ಇಂಥ ಮಗ ಹುಟ್ಟಿರೋದು ಒಬ್ಬನೇ ಇಡೀ ಜಗತ್ತಲ್ಲಿ ಸೃಷ್ಟಿಲಿ ಒಬ್ಬರೇ ಹುಟ್ಟಿರ್ತಾರೆ, ಬೇರೆ ಯಾರು ಹುಟ್ಟಿರಲ್ಲ ಅಂತ ಟೈಮಲ್ಲಿ ಅಂತಗಳಿಗೆ ಅಂಥ ಹೊಟ್ಟೆಯಲ್ಲಿ. ಅವು ಪವರ್ ತುಂಬಿದಾಗ ಇವರು ಎನರ್ಜಿ ಸಹ. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ಮತ್ತೊಬ್ಬರು ಮಾತಾಡೋಕ್ಕೆ ರೆಡಿ ಇದ್ದಾರೆ. ನವೀನ್ ಅವ್ರ ಹತ್ರ ರಿಸಲ್ಟ್ ಪಡ್ಕೊಂಡಿರೋರು, ಒಳ್ಳೇದಾಗೈತೆ. ನಮಸ್ಕಾರ ಸರ್. ನಮಸ್ಕಾರ. ಆರಾಮಿದ್ದೀರಾ? ಆರಾಮಿದ್ದೀನಿ ಸರ್, ಆರಾಮಿದ್ದೀನಿ. ಸೊ ಏನು ತೊಂದರೆ ಇತ್ತು? ನವೀನ್ ಅವ್ರನ್ನ ನೀವು ಯಾವ ಥರ ಸಮಸ್ಯೆಗೆ ಪರಿಹಾರಕ್ಕೋಸ್ಕರ ನೀವು ಅವರನ್ನ ಭೇಟಿ ಮಾಡಿದ್ರಿ? ಹೌದು, ಆಕ್ಚುಲಿ ಲಾಟ್ ಆಫ್ ಫಿಯರ್ ಇತ್ತು, ಭಯ, ಲಾಟ್ ಆಫ್ ಫಿಯರ್ ಪ್ಲಸ್ ಲೋ ಕಾನ್ಫಿಡೆನ್ಸ್ ಇತ್ತು. ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ರು ಯಾವ್ದು ಒಂದು ಕ್ಲಿಕ್ ಆಗ್ತಾ ಇರ್ಲಿಲ್ಲ. ಆಕ್ಚುಲಿ ವರ್ಕ್ ಅಲ್ಲಿ ಇದ್ದೆ ನಾನು. ವರ್ಕ್ ಅಲ್ಲಿ ಸುಮಾರು ಕ್ಲಾಶ್ ಆಗಿ ಸ್ವಲ್ಪ ಲೋ ಕಾನ್ಫಿಡೆನ್ಸ್ ಆಗಿ ನೆಗೆಟಿವಿಟಿ ಡೆವಲಪ್ ಆಗಿ ನಾನು ಅಲ್ಲಿ ಪ್ರೊಸೀಡ್ ಮಾಡಕ್ ಆಗ್ಲಿಲ್ಲ. ವರ್ಕ್ ಬಿಟ್ಟು ಬಂದ್ಬಿಟ್ಟೆ. ಇವ್ರ ಹತ್ರ ಮದ್ವೆ ಕಾಲ್ ಮಾಡಿದ್ದೆ, ಇದು ಮಾಡಿಸಿ ಎಲ್ಲ ಚೆನ್ನಾಗುತ್ತೆ ಅಂದಿತ್ತು. ಬಟ್ ಅವಾಗ ಮಾಡ್ಸಿದ್ರೆ ನಾನು ಬಿಟ್ಟು ಬಂದ್ಬಿಟ್ಟು ಆಮೇಲೆ ಇವ್ರಿಗೆ ಕನೆಕ್ಟ್ ಮಾಡಿದೆ. ಇವರು ಒಳ್ಳೆ ಅನುಷ್ಠಾನ ಮಾಡಿ ನನ್ನ ಗ್ರಹಗತಿಗಳು ಮತ್ತೆ ಜಾತಕದಲ್ಲಿ ದೋಷಗಳನ್ನೆಲ್ಲ ತುಂಬಾ ನಿವಾರಣೆ ಮಾಡಿದ್ದಾರೆ. ಮೊದ್ಲು ತುಂಬಾ ತರ ನೆಗೆಟಿವಿಟಿ ಜಾಸ್ತಿ ಇತ್ತು, ಲೋ ಕಾನ್ಫಿಡೆನ್ಸ್ ಇತ್ತು, ಭಯ ಇತ್ತು. ಇವರೆಲ್ಲ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಮೈಂಡ್ ಓಪನ್ ಆಗಿದೆ. ಓಪನ್ ವಾಯ್ಸ್ ಅಲ್ಲಿ ಮಾತಾಡ್ತೀನಿ ಈಗ ಚೆನ್ನಾಗಿ. ಒಂದ್ ಯಂತ್ರ ಮಾಡ್ಕೊಟ್ಟಿದ್ದಾರೆ, ವರಾಹ ಸ್ವಾಮಿ ಯಂತ್ರ, ಮತ್ತೆ ಇನ್ನೊಂದು ಯಂತ್ರ ಕೊಟ್ಟಿದ್ದಾರೆ. ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ರೆಗ್ಯುಲರ್ ಆಗಿ. ಕೊಡಲ್ ಹಾಕೊಂಡಿದ್ದೀನಿ. ಸ್ವಲ್ಪ ಆಕರ್ಷಣೆ ಜಾಸ್ತಿ ಇತ್ತು, ಬಟ್ ಅದೇನು ನನಗೆ ವರ್ಕಿಂಗ್ ಮೋಡ್ ನಲ್ಲಿ ಬರ್ತಾ ಇರ್ಲಿಲ್ಲ. ಮೈಂಡ್ ಅಲ್ಲೇ ಜಸ್ಟ್ ಇದಾಗ್ತಿತ್ತು. ಸೊ ಈಗ ಸ್ವಲ್ಪ ಓಪನ್ನೆಸ್ ಬಂದಿದೆ, ಮೈಂಡ್ ಓಪನ್ ಆಗಿದೆ. ಬಟ್ ಏನಂದ್ರೆ ಕೆಲಸ ಈಗ ಫೈಂಡ್ ಔಟ್ ಮಾಡ್ತಾ ಇದೀನಿ, ಅಲ್ಲಿ ಅದು ಕೆಲಸ ಸ್ಟಕ್ ಆಗಿದೆ. ಸೊ ಅದು ವರ್ಕ್ ಆಗುತ್ತೆ, ಮತ್ತೆ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅವರು. ಏನು ಕೆಲಸ ಮಾಡೋದು ಸರ್ ನೀವು? ಒಂದು ಆಫೀಸಲ್ಲಿ ವರ್ಕ್ ಸರ್, ಕಾಲೇಜಲ್ಲಿ. ಯಾವ ಊರಲ್ಲಿ ನೀವಿರೋದು? ನಾವು ಈಗ ಬಳ್ಳಾರಿಯಲ್ಲಿ. ಬಳ್ಳಾರಿ ಪ್ರಾಪರ್ ನೀವು ಬಳ್ಳಾರಿಯವರ? ಓಕೆ. ಸೊ ಇದು ಭಯ ಅನ್ನೋದು ನಿಮಗೆ ಎಷ್ಟು ವರ್ಷದಿಂದ ಇದು ಭಯ ಕಾಡ್ತಾ ಇದ್ದು? ಮತ್ತೆ ಇನ್ನು ಅಂದ್ರೆ ಖಿನ್ನತೆ, ಒಂದು ರೀತಿ ಮಾನಸಿಕವಾಗಿ ನನಗೆ ಲಾಂಗ್ ಬ್ಯಾಕ್ ಇಂದ ಆ ತರ ಒಂದು ಪ್ರಾಬ್ಲಮ್ ಇತ್ತು, ಡಿಪ್ರೆಷನ್. ಸೊ ಅದು ನಾನು ಆಲ್ರೆಡಿ ತುಂಬಾ ಚೆಕ್ ಮಾಡಿಸಿ ಅದೆಲ್ಲ ಕಂಟ್ರೋಲ್ ಇದ್ದು ತುಂಬಾ ಪ್ರೋಗ್ರೆಸ್ ಆಗಿತ್ತು ವರ್ಕ್ ಏರಿಯಾದಲ್ಲೆಲ್ಲ. ಬಟ್ ಆದ್ರೂ ಇದು ತುಂಬಾ ಡೀಪರ್ ಇದರಲ್ಲಿ ಇರೋದ್ರಿಂದ ಸೊ ಇವರಿಗೂ ನಾನು ಸುಮಾರು ಕಡೆ ಎಲ್ಲ ಎಲ್ಲ ಹೋಮನ ಪೂಜೆ ಮಾಡ್ತಿದ್ದೆ. ಬಟ್ ಯಾವ್ದು ಅಂತ ಕ್ಲಿಕ್ ಆಗಿರ್ಲಿಲ್ಲ. ಇವ್ರ ಹತ್ರ ಮಾಡ್ಸಿದ್ದಕ್ಕೆ ಅವರು ಒಂದು ಯಂತ್ರ ಮಾಡ್ಬಿಟ್ರು, ವರಾಹ ಸ್ವಾಮಿ, ಮತ್ತೆ ಅನುಷ್ಠಾನಗಳನ್ನೆಲ್ಲ ಮಾಡಿದ್ದೆಲ್ಲ ತೋರಿಸಿದ್ರು. ಎಲ್ಲ ಸುಮಾರು ನನಗೆ ಅದಾದ್ಮೇಲೆ ಒಂಚೂರು ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ, ಸ್ವಲ್ಪ ಬೋಲ್ಡ್ನೆಸ್ ಬಂದಿದೆ. ಒಂದು ಆಕರ್ಷಣೆ ಆಗಿ ಒಂದೇನು ಇದಾಗ್ತಿತ್ತು, ಅದು ಸ್ವಲ್ಪ ಎಲ್ಲ ಕಡಿಮೆ ಆಗಿದೆ. ಅಂದ್ರೆ ಕೆಲಸ ಮಾಡ್ಬೇಕಾದ್ರೆ ಭಯನಾ, ಇಲ್ಲ ನ್ಯಾಚುರಲ್ ಆಗಿ ಇಡೀ ಸಮಾಜದಲ್ಲೇನೆ ಭಯದಿಂದ ಒಂದ್ ಸ್ವಲ್ಪ ಇನ್ಸ್ಟಿಂಕ್ಟಿವ್, ಸ್ವಾಭಾವಿಕವಾಗಿ ಮತ್ತೆ ಬರ್ತಕ್ಕಂಥದ್ದು ಅನ್ಕೋಬಹುದು ನಾನು. ಸ್ವಲ್ಪ ಇದು ಗ್ರಹಗತಿಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರೋದ್ರಿಂದ ಹಂಗಾಗಿತ್ತು ಅನ್ಕೊಂತೀನಿ ನಾನು. ಯಾಕಂದ್ರೆ ಯೂಶುವಲಿ ಯಾರು ಏನೋ ನನಗೆ ಮ್ಯಾಲ್ ಬಂದು ಮಾಡ್ತಕ್ಕಂಥದ್ದು ಏನಿಲ್ಲ. ಮಾನಸಿಕವಾಗಿ ಆ ತರ ನನಗೆ ಇತ್ತು. ಅದಕ್ಕೋಸ್ಕರ ನಾನು ಅವ್ರಿಗೆ ಅಪ್ರೋಚ್ ಮಾಡಿದ್ದೆ. ಮತ್ತೆ ಮೇಜರ್ ಆಗಿ ಏನಂದ್ರೆ ಅದೇ ಸ್ವಲ್ಪ ಡಿಪ್ರೆಷನ್, ಸ್ವಿಂಗು ಪ್ಲಸ್ ಲೇಡೀಸ್ ಕಡೆ ಜಾಸ್ತಿ ನನಗೆ ಮನಸ್ಸಲ್ಲಿ ಇದ್ರು ಕೂಡ ಜಾಸ್ತಿ ಅಪ್ರೋಚಿಂಗ್ ಏನಾದ್ರು ಇರ್ತಿರ್ಲಿಲ್ಲ. ಬಟ್ ನಾನು ಜಾಸ್ತಿ ಸ್ವಲ್ಪ ಸ್ಪಿರಿಚುವಲ್ ಮೈಂಡ್ ಇತ್ತು ನನಗೆ. ಸ್ಪಿರಿಚುವಲ್ ಮೈಂಡ್ ಇತ್ತು, ಬಟ್ ಅದು ಪ್ರಾಪರ್ ಆಗಿ ಅದನ್ನ ನಾನು ತುಂಬಾ ಚೆನ್ನಾಗಿ ತುಂಬಾ ಹೈ ಲೆವೆಲ್ ಅಲ್ಲಿ ನಾನು ಸ್ಪಿರಿಚುವಲಿಟಿಕ್ ಇದ್ದೆ. ಬಟ್ ಈ ಒಂದು ಪಾಯಿಂಟ್ ಅಲ್ಲಿ ಮಾತ್ರ ನಾನು ಮೂವ್ಮೆಂಟ್ ತಾಣಕ್ ಬರ್ತಾ ಇರ್ಲಿಲ್ಲ. ಸೊ ಲೇಡೀಸ್ದು ಸಮಸ್ಯೆ ಅಂದ್ರೆ ಅದೇನು ವೀಕ್ನೆಸ್? ಇವಾಗ ಲೇಡೀಸ್ ಕಂಡ್ರೆ ಆಕರ್ಷಣೆ, ವೀಕ್ನೆಸ್ ಏನಿಲ್ಲ. ಬಟ್ ಸುತ್ತಮುತ್ತ ಏನ್ ಅನ್ಕೊಂತಾರೆ ಆತ. ಅಂದ್ರೆ ನಿಮ್ಗೆ ಮಾನಸಿಕವಾಗಿ ನಮ್ಮನ್ನ ನೋಡಿ ಬೇರೆಯವ್ರು ಏನೋ ಅನ್ಕೊಂತಾರೆ, ಅವ್ರು ನನ್ನ ಬಗ್ಗೆ ಏನೋ ಮಾತಾಡ್ತಾವ್ರೆ. ಯಾಕಂದ್ರೆ ನಾನು ಮೆಂಟಲಿ ನಾನು ಆತರ ಅದೇ ಸೋಷಲ್ ಆಗಿ
ಸೋಷಿಯಲ್ ಆಗಿ ನಾನು ತರ ತಪ್ಪು ತಿಳ್ಕೋಬಾರ್ದು. ನಮ್ದು ಟ್ರೆಡಿಷನಲ್ ಒಂದ್ ಸ್ವಲ್ಪ ಆರ್ಥೋಡಾಕ್ಸ್ ತರ ಇದೀವಿ. ಬಟ್ ನನಗೆ ಆ ತರ ಸೋಷಿಯಲ್ ಅಲ್ಲಿ ಓಪನ್ ಆಗಿ ಹೆಣ್ಮಕ್ಳ ಜೊತೆ ಮೂವ್ ಮಾಡೋದಾಗ್ಲಿ ಸ್ವಲ್ಪ ಅಂದ್ರೆ ಏನಂದ್ರೆ ಸ್ವಲ್ಪ ಒಂದು ಬ್ಯಾಲೆನ್ಸಿಂಗ್ ಬರಲ್ಲ, ಫ್ರೀಕ್ವೆನ್ಸಿ ಬ್ಯಾಲೆನ್ಸಿಂಗ್ ಬರಲ್ಲ ಅಲ್ಲಿ. ನನಗೆ ಸ್ವಲ್ಪ ಹೈ ಹೋಗೋದು ಅಥವಾ ಲೋ ಹೋಗೋದು ಅನ್ಸುತ್ತೆ ಒಂದು ಅಂದ್ರೆ ಜನಗಳ ಜೊತೆ ನಾರ್ಮಲ್ ಆಗಿ ಬೆರೀತಾರಿಲ್ಲ ನೀವು, ಆತರ ಬೆರೆಯೋದಕ್ಕೆ ನಿಮ್ಗೆ ಡಿಸ್ಟರ್ಬ್ ಮೈಂಡು. ಕರೆಕ್ಟ್ ಕರೆಕ್ಟ್. ಆತರ ನಾನು ಪೂರ್ತಿ ಒಂದು ಸೆಕ್ಯೂರ್ಡ್ ಆಗಿ ಮೂವ್ಮೆಂಟ್ ಮಾಡ್ತಾ ಇರ್ತೀನಿ, ಮೂವ್ಮೆಂಟ್ ಇರುತ್ತೆ ನಂದು. ಬಟ್ ಈಗ ಸ್ವಲ್ಪ ಓಪನ್ನೆಸ್ ಬಂದಿದೆ, ಸ್ವಲ್ಪ ಅದು ಮಾಡಿಸಿದ್ಮೇಲೆ ಸ್ವಲ್ಪ ಓಪನ್ ವಾಯ್ಸ್ ನಲ್ಲಿ ಮಾತಾಡ್ತೀನಿ ಪ್ರತಿಯೊಂದಾಗ್ಲಿ. ಅದು ನನಗೆ ಅನಿಸ್ತಾ ಇದೆ ಅದೊಂದ್ ಸ್ವಲ್ಪ ರಿಲೀಸ್ ಆಗಿದೆ ಆ ನೆಗೆಟಿವಿಟಿ ಅಂತ ಒಂದು ಫೀಲ್ ಆಗ್ತಾ ಇದೆ. ಎಷ್ಟು ವರ್ಷದಿಂದ ಇದು ತೊಂದರೆ ಇದ್ದಿದ್ದು? ಇದು ಜಾಸ್ತಿ ತುಂಬಾ, ನಾನು ಆಕ್ಚುಲಿ ಈಗ ತುಂಬಾ ವರ್ಷದಿಂದ ಇತ್ತು. ಬಟ್ ನಾನು ಆ ವಿಚಾರನ ತೆಗೆದಾಕ್ಬಿಟ್ಟಿದ್ದೆ. ನಾನು ಆಕ್ಚುಲಿ ಜಾಸ್ತಿ ಸ್ಪಿರಿಚುವಲ್ ಮೈಂಡ್ ಇರೋದ್ರಿಂದ ಆ ವಿಚಾರದ ಕಡೆ ಹೋಗಕ್ ಇಷ್ಟ ಪಡ್ತಿರ್ಲಿಲ್ಲ ನಾನು. ಸೊ ಜಾಸ್ತಿ ಈ ಕಡೆನೆ ಬಂದ್ಬಿಡ್ತಾ ಇದ್ದೆ. ಬಟ್ ಆದ್ರೂ ಇದು ಸೊಸೈಟಿಯಲ್ಲಿ ಇರೋಕೆಲ್ಲ ಇದು ನನಗೆ ಪ್ರಾಬ್ಲಮೆಟಿಕ್ ಅನ್ಸುತ್ತೆ. ಪೂರ್ತಿ ಕಂಪ್ಲೀಟ್ಲಿ ಆ ಏರಿಯಾದಲ್ಲಿ ಇದ್ದು ಆ ಏರಿಯಾ ಸಪೋರ್ಟಿಂಗ್ ವಿಂಗ್ ನಲ್ಲೇ ಇದ್ಬಿಡ್ತಂದ್ರ ಸ್ವಲ್ಪ ಬೇರೆನೆ ಪರಿಸ್ಥಿತಿ ಹೋಗ್ತಾ ಇತ್ತು, ನಂದು ಬೇರೆ ಲೈನ್ಗೆ ಹೋಗ್ಬಿಡ್ತಾ ಇತ್ತು. ಬಟ್ ನಾನು ಸೊಸೈಟಿಯಲ್ಲಿ ಇದ್ದೀನಿ ಒಂದು ಇರೋದ್ರಿಂದ ಒಂದು ಎನ್ವೈರನ್ಮೆಂಟ್ ಕೊರತೆ ಆಗಿರ್ಬೋದು, ಪ್ಲಸ್ ನನ್ನ ಏಜ್ ಪ್ರಾಬ್ಲಮ್ ಆಗಿರ್ಬೋದು, ಬಯೋಲಾಜಿಕಲ್ ಥಿಂಗ್ಸ್ ಆಗಿರ್ಬೋದು, ಯಾವ ಸಪೋರ್ಟಿಂಗ್ ಜ್ಯೋತಿಷದಲ್ಲಿನೂ ಅದೇ ಪ್ರಾಬ್ಲಮ್ ತೋರಿಸ್ತಾ ಇರೋದ್ರಿಂದ ಇವರಿಗೆ ಎಲ್ಲ ತೋರಿಸಿದೆ. ಮತ್ತೆ ಈ ತರ ಎಲ್ಲ ಇದು ಮಾಡಿ ಒಂದು ಹವನ ಮಾಡಿ ಸ್ವಲ್ಪ ಅನುಷ್ಠಾನ ಮಾಡಿ ಅದೆಲ್ಲ ದೋಷಗಳನ್ನ ತೆಗೆದು ಹಾಕಿದ್ದಾರೆ. ಒಂದು ವರ ಯಂತ್ರ ಮತ್ತೆ ಒಂದು ಇದು ಕೊಟ್ಟಿದ್ದಾರೆ, ಅದನ್ನ ಯೂಸ್ ಮಾಡ್ತಾ ಇದೀನಿ. ಪರವಾಗಿಲ್ಲ, ಈಗ ಸ್ವಲ್ಪ ಓಪನ್ನೆಸ್ ಬಂದಿದೆ, ಓಪನ್ ವಾಯ್ಸ್ ಅಲ್ಲಿ ಮಾತಾಡ್ತೀನಿ. ಮನೆ ಕಡೆ ಸಂಬಂಧಿಕರ ಜೊತೆಯಲ್ಲಿ ಯಾವ ತರ ಇದ್ರಿ ಮೊದಲು? ನಮ್ಮ ಮನೇಲಿ ಆಕ್ಚುಲಿ ನಮ್ದು ತುಂಬಾ ಕುಟುಂಬ ಇತ್ತು, ನಮ್ ಜಾಯಿಂಟ್ ಫ್ಯಾಮಿಲಿ. ಬಟ್ ಈಗೆಲ್ಲ ಅಪ್ಪ ಅಮ್ಮ ಎಲ್ಲ ಸಪರೇಟ್ ಆಗಿದ್ದೀವಿ. ಅಪ್ಪ ಅಂದ್ರೆ ನಮ್ಮ ಅಪ್ಪ ದೊಡ್ಡವರು ಮನೇಲಿ, ನಾವೀಗ ಸಪರೇಟ್ ಆಗಿದ್ದೀವಿ. ಮನೇಲಿ ನಮ್ ಸಿಸ್ಟರ್ಗೂ ಪ್ರಾಬ್ಲಮ್ ಸಿವಿಯರ್ ಆಗಿತ್ತು, ಇದು ಸ್ಕಿಜೋಫ್ರೆನಿಯಾ ತರ ಇತ್ತು ಸಿಸ್ಟರ್ಗೆ. ನಾವು ಶಿ ಇಸ್ ವೆರಿ ಮಚ್ ವೆಲ್. ಈಗೆಲ್ಲ ತೋರಿಸಿ ಆಕಿಗೆ ನಾವು ಅದನ್ನ ಒಂದ್ ಲೈಫ್ ಸೆಟ್ಲ್ ಮಾಡಿದ್ವಿ. ಆಕ್ಚುಲಿ ಶಿ ಗಾಟ್ ಡೈವರ್ಸ್ ಆಗಿ ಮತ್ತೆ ಅವ್ರನ್ನ ನಾವು ಸೆಪರೇಟ್ ಮಾಡಿ ಅವ್ರನ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಅವ್ರನ್ನ ಸೆಟ್ಲ್ ಮಾಡಿದೀವಿ. ಈಗ ನಮ್ದು ಇಶ್ಯೂ ಆಗುತ್ತೆ, ಯಾಕಂದ್ರೆ ನಮ್ದು ಏಜ್ ಬರೋದ್ರಿಂದ ಒಂದು ಸ್ಟ್ರಕ್ಚರ್ ಬರೋದ್ರಿಂದ ಅಲ್ಲಿ ನನಗೆ ಸ್ವಲ್ಪ ಪ್ರಾಬ್ಲಮೆಟಿಕ್ ಅನಿಸ್ತಾ ಇತ್ತು. ಎಷ್ಟು ಸರ್ ಏಜ್ ನಿಮ್ದು? ಸರ್ ಅರೌಂಡ್ ನಿಯರ್ಲಿ 40 ಬರುತ್ತೆ ಸರ್. ನಮ್ದು ಈಗ 38 ಬರುತ್ತೆ ಸರ್. ಮದುವೆ ಆಗಿದೆಯಾ? ಇಲ್ಲ, ಆಗಿಲ್ಲ ಸರ್. ಮದುವೆ ಕೂಡ ಆಗಿಲ್ಲ. ಓಕೆ. ಸೊ ಇನ್ಮೇಲೆ ನೀವು ಅಂದರೆ ಈ ಒಂದು ಭಯನೋ ಇಲ್ಲ ಖಿನ್ನತೆ ನಿಮ್ಮ ಒಂದು ಡಿಸ್ಟರ್ಬ್ ಮೈಂಡ್ಗೆ ನೀವು ಒಂದು ಮದುವೆ ಆಗೋಕ್ಕೂ ನಿಮಗೆ ಒಂದು ಚಾನ್ಸ್ಗಳು ಬಂದಿಲ್ಲ, ಇಲ್ಲ ಆ ಥರ ಆಗಿಲ್ಲ ಅಂತ ಅನ್ಕೋಬೋದಾ? ಆಲ್ಮೋಸ್ಟ್ ಅನ್ಕೋಬಹುದು. ಯಾಕಂದ್ರೆ ಪರಿಸ್ಥಿತಿ ಏನ್ ಅಂತ ಪರಿ ಕೆಟ್ಟದಾಗ ಏನಿಲ್ಲ. ಬಟ್ ಆದ್ರೂ ಕೂಡ ಸ್ವಲ್ಪ ನನ್ ಸೆಲ್ಫ್ ಕಾನ್ಫ್ಲಿಕ್ಟ್ ಅಲ್ವಾ, ಅದು ಸ್ವಲ್ಪ ಪ್ರಾಬ್ಲಮೆಟಿಕ್ ಅನ್ಸುತ್ತೆ. ಈಗ ಪರವಾಗಿಲ್ಲ, ಈಗ ಆಲ್ಮೋಸ್ಟ್ ಸ್ವಲ್ಪ ಕಡಿಮೆನೇ ಆಗಿದೆ. ಈಗ ನಾನು ಈಗ ಬಂದು ಸ್ವಲ್ಪ ಮಟ್ಟಿಗೆ, ಬಟ್ ಸ್ಟಿಲ್ ಐ ನೀಡ್ ಟು ಫೇಸ್ ದ ವರ್ಲ್ಡ್. ದಟ್ ವಿಲ್ ಹ್ಯಾಪನ್. ಇಲ್ಲ, ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಇವಾಗ ನಮ್ಮ ಜೊತೆ ಎಲ್ಲ. ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಒಂದು ಕಾನ್ಫಿಡೆಂಟ್ ಇದೆ ನಿಮ್ಗೀಗ ಮಾತಾಡ್ತೀರಾ. ಜಾಸ್ತಿ ಇದು ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಇದಾಗಲ್ಲ ಸರ್, ಮಾತಾಡಿ. ಓಕೆ, ಒಳ್ಳೇದಾಗ್ಲಿ. ಬಟ್ ನವೀನ್ ಅವ್ರ ಕಡೆಯಿಂದ ನಿಮ್ಗೆ ಒಳ್ಳೇದಾಗೈತೆ. ಆಗಿದೆ ಸರ್. ಒಳ್ಳೆ ಇದು ಮಾಡ್ಕೊಟ್ಟಿದ್ದಾರೆ ನನಗೆ. ಅದ್ರದ್ದು ಎಫೆಕ್ಟ್ ನನಗೆ ಕಾಣಿಸ್ತಾ ಇದೆ ಸರ್, ಗೊತ್ತಾಗ್ತಾ ಇದೆ. ಓಕೆ, ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸೊ ಇವ್ರದ್ದು ಒರಿಜಿನಲ್ ಏನು ತೊಂದರೆ, ಆಮೇಲೆ ಎಷ್ಟು ಟೈಮ್ ತೊಗೊಂಡ್ರಿ ಇದನ್ನು ಕ್ಲಿಯರ್ ಮಾಡೋಕ್ಕೆ? ಯಾವ ಥರ ಕ್ಲಿಯರ್ ಮಾಡಿದ್ರಿ? ನೋಡಿ, ಎಲ್ಲರನ್ನು ತಾಯಿ ಅಂದ್ರೆ ತಿಳ್ಕೊಬೇಕಾರೋದು ಇಂಪಾರ್ಟೆಂಟ್ ಇದರಲ್ಲಿ. ಇವಾಗ ನೋಡಿ, ಎಷ್ಟೊಂದು ಕೇಸ್ಗಳಲ್ಲಿ ಇದೊಂದು ಸ್ವಲ್ಪ ವಿಚಿತ್ರವಾಗಿರೋವಂಥದ್ದು. ಇವ್ರ ತಾಯಿ ಮಗು ಇದ್ದಾಗ ಅವ್ರು ಯಾವ ಥರ ಇದ್ರು, ಗರ್ಭದಲ್ಲಿ ಇವು ಪಾಪು ಇದ್ದಾಗ ಇವ್ರು ಯಾವ ಥರ ಇದ್ರು, ಆ ತಾಯಿಗೆ ಎಷ್ಟು ಮನ್ಸಿಗೆ ನೋವಾಗಿತ್ತು, ಅವ್ರು ಯಾವ ಥರ ಕಿನ್ನರಿಗೆ ಒಳಗಾಗಿದ್ರು. ಖಿನ್ನತೆ ಅನ್ನೋದೊಂದು ಗ್ರಹ. ಆ ಟೈಮಲ್ಲಿ ಅವ್ರಿಗೆ ಅಟ್ಯಾಕ್ ಮಾಡಿರೋದು ಇವ್ರ ತಾಯಿಯವರು. ತಾಯಿ ಅಂದ್ರೆ ಇವ್ರ ಗರ್ಭದಲ್ಲಿ ಭಯ ಪಟ್ಟು ಯೋಚನೆ ಮಾಡಿ ಅದು ಎಫೆಕ್ಟ್ ಮಕ್ಕಳಿಗೆ. ಅವ್ರ ತಾಯಿ ಅಂದ್ರೆ ಹೆಂಗಿರ್ತಾರೆ ಗರ್ಭ ಧಾರಣೆ ಮಾಡಿದಾಗ, ಅದ್ರದ್ದು ಎಫೆಕ್ಟ್ ಇವ್ರಿಗೆ ಕೊನೆವರೆಗೂ ಹಂಗೆ ಇರ್ತಾರೆ. ನಾವು ಇದು ಡೀಪ್ ಆಗಿ ಚೆಕ್ ಮಾಡ್ದೆ. ಅವ್ರು ಫೋನ್ ಮಾಡಿದ್ರಲ್ಲ ಇವಾಗ, ನನ್ನ ಜೊತೆ ಅಷ್ಟು ಮಾತಾಡ್ತಿರ್ಲಿಲ್ಲ, ಭಯ ಪಡ್ಕೊಂಡವ್ರು. ಏನ್ ಹೇಳ್ಬಿಡ್ತಾರೋ ಏನೋ ಅಂತ.
ಆಮೇಲೆ ನೀಟಾಗಿ ಮಾತಾಡಿಸಿ ಅವ್ರಿಗೆ ಹೇಳಿದಾಗ ಅವ್ರು ಓಪನ್ ಮಾತಾಡಿದ್ರು. ಅವಾಗ ಮಾತಾಡೋದು ನೀಟಾಗಿ ಚೆಕ್ ಮಾಡಿ ಇವ್ರು ಯಾವುದು ನೆಗೆಟಿವ್ ಇಲ್ಲ ಏನು ಈ ಥರ ಅಂದಾಗ ಡೀಪಾಗಿ ಹೋದಾಗ ತಡೆ ಮುಖಾಂತರ ಚೆಕ್ ಮಾಡಿದಾಗ ಗೊತ್ತಾಗಿದ್ದು ತಾಯಿ ಗರ್ಭದಲ್ಲಿ ಟ್ರೈನ್ ಅಪ್ ಆಗಿರೋದು ಇದು ಮೈಂಡ್. ಮಾನಸಿಕವಾಗಿ ಅವ್ರಿಗೆ ಮಾನಸಿಕವಾಗಿ ಹೌದು. ಅಂದ್ರೆ ಒಬ್ರ ಹತ್ರ ಮಾತಾಡಕ್ಕೆ ಇಂಜಿರಿಯೋದು, ಭಯ ಅನ್ಕೊಳೋದು, ಏನ್ ಅನ್ಕೊಂತಾರೋ, ನಾಚಿಕೆ ಸ್ವಭಾವ, ಈ ಕಡೆಗೆ ಲೇಡೀಸು ಈ ಕಡೆಗೆ ಜೆಂಟ್ಸ್ ಎರಡೂ ಮಿಕ್ಸ್ ಆಗಿ ಆ ಹುಡ್ಗಂಗೆ ಎಫೆಕ್ಟ್ ಹೊಡಿತಾ ಇರೋದು. ಜನಗಳ ಜೊತೆ ಬೆರೀತಿರ್ಲಿಲ್ಲ, ಮಾತಾಡೋದು ಅಷ್ಟೇನೆ. ಮದುವೆ ನೋಡಿ, ಮದುವೆ 40 ವರ್ಷ ಆಗಿದೆ, ನಾಚಿಕೆ, ಸಿಕ್ಕಾಬಟ್ಟೆ ನಾಚಿಕೆ ಸ್ವಭಾವ. ಆಮೇಲೆ ಬಾಡಿನೂ ಅಷ್ಟೇ ಪ್ರಾಬ್ಲಮ್ ಇತ್ತು ಇವ್ರಿಗೆ. ಈ ತಾಯಿ ಅಂದ್ರೆ ಯಾವಾಗ ಅವರು ಗರ್ಭಧಾರಣೆ ಮಾಡಿದಾಗ ಚೆನ್ನಾಗಿ ಅವ್ರು ಯಾವ ಥರ ಇರ್ತಾರೆ, ಆಲೋಚನೆಗಳು, ದೇವ್ರ ಜಪ ಮಾಡೋದ್ರಿಂದ ಅವ್ರಿಗೆ ಧೈರ್ಯ ಇರ್ಬೇಕು, ಒಳಗಡೆ ಧೈರ್ಯ ಬೇಕು. ಧೈರ್ಯ ಕಳ್ಕೊಂಡ್ರೆ ಇದೇ ತರ ಮಕ್ಳು ಹುಟ್ಟೋದು. ಅಂದ್ರೆ ಇಲ್ಲಿ ಗರ್ಭದಲ್ಲಿ ಟ್ರೈನ್ ಅಪ್ ಅಂದ್ರೆ ತಾಯಿ ಎಷ್ಟು ಎದುರಿರೋದು, ಆ ಭಯ ಮಕ್ಕಳ ಮೇಲೆ ಬೀಳುತ್ತೆ. ಹೌದು, ಮಗನು ಅದೇ ತರನೇ ಅಲ್ಲಿಗೆ ಸ್ಟ್ರಕ್ ಆಗಿರ್ತದೆ ಅದು ಮೈಂಡ್. ಸೊ ಇದನ್ನ ಯಾವ ತರ ಪತ್ತೆ ಮಾಡಿದ್ರಿ? ಇದು ನಾವು 5 ಜನ ಚೆಕ್ ಮಾಡಿರೋದು. ಇದು 5 ಜನ ಹುಡುಗರು ನಾವು ಇದನ್ನ ಇವ್ರ ಬಗ್ಗೆ ಸ್ಟಡಿ ಮಾಡಿರೋದು. ಮೊದಲು ಸ್ಟಡಿ ಮಾಡಿ ಏನಕ್ಕೋಸ್ಕರ ಈ ತರ ಆಗ್ತಾ ಇದೆ. ಇವಾಗ ಎಲ್ಲ ನಾರ್ಮಲ್ ಚೆನ್ನಾಗಿದೆ, ಯಾವುದೇ ತರ ನೆಗೆಟಿವ್ಸ್ ಇಲ್ಲ. ಹಂಗಾಗಿ ಏನಕ್ಕೆ ಈ ತರ ಆಗ್ತಾ ಇದೆ, ಅವ್ರು ಕುಂಡ್ಲಿ ಎಲ್ಲ ತಗೊಂಡು ನೋಡಿದಾಗ ಇವ್ರದ್ದು ಜನ್ಮದ್ದು ಅಂದ್ರೆ ಇವ್ರ ತಾಯಿ ಗರ್ಭದಲ್ಲಿ ಇಟ್ಕೊಂಡು ಏನು ಟ್ರೈನ್ ಅಪ್ ಮಾಡಿದ್ರೆ ಅದೇ ತರ ಇವ್ರು ಹುಟ್ಟಿರೋದು. ಇವ್ರಿಗೆ ನಾವು ಆತ್ಮಸ್ಥೈರ್ಯ ತುಂಬಬೇಕು, ಒಂದು ಸಪೋರ್ಟಿಂಗ್ ಬೇಕು. ಏನಾದ್ರು ಸಪೋರ್ಟಿಂಗ್ ಬೇಕಿದ್ದಾಗ ಇವಾಗ ದೊಡ್ಡವರಾದಾಗ ಇವರು ಹಾರ್ಮೋನ್ಸ್ ಇಮ್ಯುನಿಸ್ ಆಗಿ ವೀರ ಎಲ್ಲ ನಾಶ ಆಗುತ್ತೆ, ಅದರಲ್ಲೂ ಕಮ್ಮಿ ಆಗುತ್ತೆ ಶಕ್ತಿ. ಅವಾಗ ಇನ್ನೂ ಅವರು ಧೈರ್ಯ ಮಾಡಲ್ಲ ಮಾತಾಡಕ್ಕೆ ಬೇರೆಯವ್ರ ಹತ್ರ. ಹಂಗಾಗಿ ಅದನ್ನ ಎಲ್ಲ ಸ್ಟಾಪ್ ಮಾಡಿ ಅವ್ರು ಏನಿದೆ ಅವ್ರ ಕುಂಡ್ಲಿಲಿ ಇರುವಂಥ ಗ್ರಹಗತಿಗಳಿಗೆ ಪವರ್ ತುಂಬಿ, ಆಮೇಲೆ ಒಂದು ವಜ್ರವಾರಾಹಿ ಅಂತದ್ದು ನಾವು ಮೊದಲಿಂದನೂ ಮಾಡ್ಕೊಂಬಂದಿದ್ದೀವಿ, ವಾರಾಹಿ ಸಿದ್ಧಿ, ಅದನ್ನೊಂದು ಕೊಟ್ಟಿದ್ದೀವಿ. ಅದೊಂಥರ ನಮಗೆ ಬೂಸ್ಟ್ ಇದ್ದಂಗೆ, ಎನರ್ಜಿ ಬೂಸ್ಟ್. ಇವ್ರಿಗೆ ಒಂದು ಕೊಟ್ಟಾಗ ಏನಾಗುತ್ತೆ, ಅದು ನುಗ್ಗುತ್ತೆ ಮುಂದೆ. ಆಂಜನೇಯ ಸ್ವಾಮಿ ವರ ಅವತಾರ ತಾಂಡಿದಾರಲ್ಲ, ಅದೇ ಥರ ಯಾವುದೇ ಇದ್ರೂ ಧೈರ್ಯ. ಆ ಥರ ಮಾಡಿ ಒಂದು ಪೂಜೆ ಮಾಡಲಿ ಅವ್ರಿಗೆ ಕ್ಲಿಯರ್ ಮಾಡಿ ಕೊಟ್ಟಿದ್ದೀವಿ. ಒಂದು 41 ಡೇಸಲ್ಲಿ ರೆಡಿ ಆಗಿದ್ದಾರೆ. ಸೂಪರ್. ಇವಾಗ ಅವ್ರು ತುಂಬ ಚೆನ್ನಾಗಿದ್ದಾರೆ. ನೋಡಿ, ಎಲ್ಲ ಥರ ನಮ್ಮ ಹತ್ರ ಪ್ರಾಬ್ಲಮ್ ಬಂದ್ರೂ ಅದು ಮೇನ್ ಏನಿದೆ ಅಂತ ಕಂಡುಹಿಡಿಯೋದು ಇಂಪಾರ್ಟೆಂಟ್ ಆಗಿರ್ತದೆ. ಮೂಲ ಬೇರನ್ನ ಅದು ಹೆಂಗ್ ಸರ್ವ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು. ಈ ಬ್ರಹ್ಮಾಂಡದಲ್ಲಿ ಎಲ್ಲಾ ತರನೂ ವಿದ್ಯೆನೂ ಇದೆ, ಅಳಿಸೋದು ಇದೆ, ಸೃಷ್ಟಿ ಮಾಡೋದು ಇದೆ, ಅಳಿಸೋದು ಇದೆ. ಅದನ್ನ ಯಾವ ತರ ಇವಾಗ ನೋಡಿ, ಎಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಎಲ್ಲ ಹೀನತೆ ಮಾಡ್ತಾರೆ. ಇವಾಗ ಇವ್ರು ಬ್ಲ್ಯಾಕ್ ಮ್ಯಾಜಿಕ್ ಆಗಿಲ್ಲ. ಹೌದು, ಎಲ್ಲಾರನ್ನು ಏನ್ ಹೇಳ್ತಾರೆ, ಹೋದಾಗೆಲ್ಲ ಅದಾಗಿದೆ ಇದಾಗಿದೆ ಅಂತ. ಆ ತರ ಪ್ರಾಬ್ಲಮೇ ಇಲ್ಲ ಇವ್ರಿಗೆ. ಆದ್ರೂ ಯಾಕಾಗ್ತಾನೆ ಮನುಷ್ಯ? ಸೊ ಇದು ಸ್ವತಃ ಅವರೇ ಮಾಡ್ಕೊಂಡಿರೋದು. ಅಂದ್ರೆ ತಾಯಿಯಿಂದ ಬಂದಿರೋದು. ಈಗ ಅವ್ರಿಗೆ ವರಹದ್ದೊಂದು ಇದು ಯಂತ್ರ ಕೊಟ್ಟಿದ್ದೀರಾ? ವರಾಹ ಸ್ವಾಮಿ ಕವಚ ಕೊಟ್ಟಿದ್ದೀನಿ. ಅದು ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಅವೈಲಬಲ್ ಇರಲ್ಲ, ನಾವು ಬೇರೆ ಕಡೆಯಿಂದ ತರಿಸ್ಕೊಡ್ತೀವಿ. ನಮ್ಮ ನಾಥ ಪರಂಪರೆ ಅಗವರ ಪದ್ಧತಿ ಕಡೆಯಿಂದ ನಾವು ತೆಗೆಸ್ಕೊಡ್ತೀವಿ. ಅದೊಂದು ಸ್ವಲ್ಪ ಧಾರಣೆ ಮಾಡಿ ಆದ್ಮೇಲೆ ಈಗ ಒಂದು ಮೈಯಲ್ಲಿ ಒಂದು ಎನರ್ಜಿ ಒಂದು ಕವರ್ ಆಗುತ್ತೆ, ಅದು ಫುಲ್ ಬಾಡಿ ಆರಾಮ್ಸೆ ಧೈರ್ಯವಾಗಿ ಮಾತಾಡ್ತಾರೆ. ಎಲ್ಲಿ ಬೇಕಾದ್ರೂ ಅವರು ಏನಿದೆ ವ್ಯಕ್ತಿತ್ವ ಅದು ಗುಣ ಆಚೆ ಬರುತ್ತೆ. ಸೊ ಈಗ ಅವ್ರಿಗೆ ಭಯ ಅನ್ನೋದು ಇರಲ್ಲ, ಎಲ್ಲೋದ್ರೂ ಧೈರ್ಯವಾಗಿ ಮಾತಾಡ್ತೀನಿ ಅನ್ನೋದು ಇರುತ್ತೆ, ಅವರು ಆತ್ಮಸ್ಥೈರ್ಯ ಇರುತ್ತೆ. ಸೊ ಒಂದು ಚಕ್ರದ ಪವರ್ ಅವ್ರಿಗೆ ಸಪೋರ್ಟ್ ಆಗೈತೆ. ಹೃದಯ ಚಕ್ರ ಆಕ್ಟಿವ್ ಆಗಿರಲ್ಲ, ಫುಲ್ ವೀಕ್ ಆಗಿರ್ತದೆ ಹೃದಯ ಚಕ್ರ. ಅದು ಬಿಟ್ಟು ಚಕ್ರ ಕೊಡಕ್ ಬಿಟ್ಟು ಅದು ಬಿಟ್ಟು ಬೇರೆ ಇನ್ನೇನು ನೀವು ಸೇಫ್ಟಿ ಮಾಡಿದ್ದೀರಾ? ಇವ್ರಿಗೆ ಮೊದಲು ಇವರಲ್ಲಿ ಕುಂಡ್ಲಿಲಿ ಏನು ದೋಷ ಇರುತ್ತಲ್ಲ ಅದನ್ನ ರಿಮೂವ್ ಮಾಡಿರ್ತೀವಿ. ಅಮ್ಮನ ಕಡೆಯಿಂದ ರಿಮೂವ್ ಮಾಡಿ ಅದಕ್ಕೊಂದು ಪವರ್ ಕೊಟ್ಟಿರ್ತೀವಿ. ಸ್ವಲ್ಪ ಎನರ್ಜಿಸ್ ಆಗಿ ಗ್ರಹಗತಿಗಳೆಲ್ಲ ವೀಕ್ ಇರ್ತವೆ ಅವ್ರ ಕುಂಡ್ಲಿಲಿ, ಅವಕ್ಕೆಲ್ಲ ಒಂದು ಸ್ವಲ್ಪ ಎನರ್ಜಿ ಕೊಡಬೇಕು. ಅವಕ್ಕೆಲ್ಲ ಒಂದು ಸ್ವಲ್ಪ ಶಾಂತಿ ಗಿಂತಿ ಎಲ್ಲ ಮಾಡಿ ಪವರ್ ಕೊಡ್ಬೇಕು. ಮಂತ್ರ ಹೇಳಿ ಅವ್ಕೆ ಪವರ್ ಕೊಟ್ಟಾಗ ಇವ್ರ ಕುಂಡ್ಲಿಲಿ ಇರೋವಂಥದ್ದು ಇಂಥ ಜಾತಕ, ಇಂಥ ಬ್ಲಡ್ ಗ್ರೂಪಲ್ಲಿ, ಇಂಥವ್ರು ಇಂಥ ಟೈಮಲ್ಲಿ ಇಂಥವ್ರ ಹೊಟ್ಟೆಲಿ ಇಂಥವ್ರು ಹುಟ್ಟಿದ್ದಾರೆ, ಕಳ್ಳು ಬರಲಿ ಅಷ್ಟೇ ಬರುತ್ತೆ, ಇಲ್ಲಿ ತಂದ್ರೆದ್ ಬರಲ್ಲ. ಇಂಥ ತಾಯಿ ಹೆಸರಲ್ಲಿ ಇಂಥ ಮಗ ಹುಟ್ಟಿರೋದು ಒಬ್ಬನೇ ಇಡೀ ಜಗತ್ತಲ್ಲಿ ಸೃಷ್ಟಿಲಿ ಒಬ್ಬರೇ ಹುಟ್ಟಿರ್ತಾರೆ, ಬೇರೆ ಯಾರು ಹುಟ್ಟಿರಲ್ಲ ಅಂತ ಟೈಮಲ್ಲಿ, ಅಂತ ಗಳಿಗೆ ಅಂತ ಹೊಟ್ಟೆಯಲ್ಲಿ. ಅವಕ್ಕೆ ಪವರ್ ತುಂಬಿದಾಗ ಇವರು ಎನರ್ಜಿ ಸಾಕು. ತುಂಬಾ ಇದರಿಂದ ವರ್ಕ್ ಐತೆ. ಹೌದು, ತುಂಬಾನೇ ವರ್ಕ್ ಇದೆ. ಸುಮ್ಮನೆ ಇವಾಗ ನೋಡಿ ಅವ್ರಿಗೇನು ಇಲ್ದಲೆ ಹೆಂಗ್ ಕಂಡು ಹಿಡಿಯೋಕ್ಕಾಗತ್ತೆ ನಾವು? ಯಾರೋ ಮಾಡಿಸಿದ್ದಾರೆ ಅನ್ನಕ್ಕೆ ಯಾವ ಎನರ್ಜಿನೂ ಇಲ್ಲ ಅಲ್ಲಿ. ಸೊ ಸ್ವತಃ ಅವ್ರಿಗೆ ಎಫೆಕ್ಟ್ ಆಗೈತೆ, ಅದನ್ನ ಏನು ಎಫೆಕ್ಟ್ ಆಗೈತೆ ಪತ್ತೆ ಮಾಡಿ ಅದಕ್ಕೆ ಏನು ಬೇಕು ಪರಿಹಾರ ಕೊಡಬೇಕು. ಇಲ್ಲಾಂದ್ರೆ ಅದು ಹಿಂಗೆ ಉಳ್ಕೊಂಡು ಹೋಗುತ್ತೆ.
ಸೊ ಅವರು ಒಂದು ಕಡೆ ಕೆಲಸ ಮಾಡ್ತಾವ್ರೆ ಈಗ. ಹೌದು, ಅವ್ರು ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರೋದು. ಅಲ್ಲೂ ಬೇರೆಯವ್ರಿಗೆ ಹೇಳಕ್ಕೂ ಒಂದು ಸ್ವಲ್ಪ ಧೈರ್ಯ ಬೇಕಲ್ವಾ. ಜನಗಳು ಸಂಪರ್ಕಕ್ಕೆ ಬರ್ತಾರೆ, ಹೌದು, ಜನಗಳ ಜೊತೆ ಒಳ್ಳೆ ಆಕ್ಟಿವ್ ಆಗಿ ಮಾತಾಡ್ಬೇಕಾಗಿ ಬರುತ್ತೆ. ಸೊ ಆವಾಗ ಅವ್ರಿಗೆ ಈ ಭಯ ಇದ್ದಾಗ ಎಲ್ಲ ಕಡೆ ಫೇಲ್ಯೂರ್. ಹೌದು, ಫೇಲ್ಯೂರ್ ಅಂದ್ರೆ ಮಾತಾಡಕ್ಕೆ ಅಂಜಿಕೆ ಅವ್ರ ಮನಸ್ಸಿಗೆ ಬರುತ್ತೆ. ಅದು ಮಾತಾಡಕ್ಕೆ ಅಂತ ಅನ್ಸೋದೇ ಇಲ್ಲ ಅವ್ರ ಮನಸ್ಸಿಗೆ. ಸೊ ಆವಾಗ ಎಲ್ಲೋದ್ರೂ ಫೇಲ್ಯೂರ್ ಆಗುತ್ತೆ. ಹೌದು, ಅದೇ ಥರ ಆಗಿರೋದು. ಈ ಕೇಸು ಎಲ್ಲ ಕಡೆ ಹೋಗಿ ನಮ್ಮ ಹತ್ರ ಲಾಸ್ಟಿಗೆ ಬಂದಿರೋದು. ಬಟ್ ರಿಸಲ್ಟ್ ಐತೆ. ರಿಸಲ್ಟ್ ಕೊಟ್ಟೆ ಕೊಡ್ತೀವಿ. ಎಷ್ಟು ದಿವಸ ಟೈಮ್ ತಗೊಂಡ್ರಿ ಇದಕ್ಕೆ? ಒಂದು 41 ಡೇಸ್ ಒಳಗೆಲ್ಲ ರಿಸಲ್ಟ್ ಇದೆ. ಸೊ ಅಟೆಂಡ್ ಮಾಡಿ 41 ಡೇಸ್ ಅಷ್ಟರಲ್ಲಿ ಇದೊಂದು ಸ್ವಲ್ಪ ಲಾಂಗ್ ಪ್ರೊಸೀಜರ್ ಆಯ್ತಲ್ಲ ನಮಗೆ, ಹಂಗಾಗಿ ನೆಗೆಟಿವ್ಗಳು ಅಂದರೆ ನಾವು ಮಾತಾಡ್ತಿದ್ದಂಗೆ ಅರ್ಧ ಕ್ಲಿಯರ್ ಆಗಿರ್ತದೆ. ಇವೆಲ್ಲ ಒಂದು ಸ್ವಲ್ಪ ಕಂಡು ಹಿಡ್ದು ನಾವು ಅದನ್ನು ಸರ್ವ್ ಮಾಡಬೇಕು. ಒಂದು ಜೀವನ ಒಬ್ಬರನ್ನ ಮೇಲೂ ಎತ್ತಬೋದು, ಒಬ್ಬರನ್ನ ಕೆಳಗೆ ತುಣಿಬೋದು ಅನ್ನೋದು ಇದೇ ಸಾಕ್ಷಿ. ಸೊ ವೀಕ್ಷಕರೇ, ಯಾಕಂದರೆ ಇವರು ತುಂಬ ಅಂದರೆ ಮಾನಸಿಕವಾಗಿ ನೊಂದಿರ್ತಾರೆ. ನವೀನ್ ಅವ್ರು ಹೇಳಿದ್ರು ತಾಯಿ ಗರ್ಭದಿಂದನೇ, ಅಂದರೆ ತಾಯಿ ಮಾಡೋ ಆಲೋಚನೆಗಳು, ಅವ್ರು ಮಾಡೋ ಚಿಂತೆಗಳು, ಅವ್ರು ಪಡೋ ಭಯ ಗರ್ಭದಲ್ಲಿ ಮಗು ಇದ್ದಾಗ ಆ ಎಫೆಕ್ಟ್ ಮಗು ಮೇಲೆ ಬಿಡ್ದಿರುತ್ತೆ. ಇವ್ರಿಗೆ ಅದೇ ತೊಂದರೆ ಆಗಿತ್ತು. ಯಾಕಂದರೆ ಬಿಫೋರ್ ಇವ್ರನ್ನ ಚೆಕ್ ಮಾಡಿದಾಗ ಇವ್ರು ಯಾರೂ ಏನೂ ಮಾಡಿಲ್ಲ, ಯಾರೂ ತೊಂದರೆ ಕೊಟ್ಟಿಲ್ಲ. ಸೊ ಅವ್ರಿಗೆ ಮೂಲ ತಾಯಿಯಿಂದನೇ ಬಂದಿರೋ ಎಫೆಕ್ಟ್ಗಳು ಇವು. ಹಾಗಾಗಿ ಅವರು ಜನಗಳ ಜೊತೆ ಬೆರೆಯೋಕ್ಕಾಗ್ತಾರಿಲ್ಲ, ಹೆಚ್ಚಾಗಿ ಮಾತಾಡೋಕ್ಕಾಗ್ತಾಯಿರಲಿಲ್ಲ, ಭಯ, ಖಿನ್ನತೆ. ಸೊ ಅಂದರೆ ಈ ಥರದ್ದು ಒಂದಷ್ಟು ಸಮಸ್ಯೆಗಳನ್ನ ಕೆಲವೊಂದಷ್ಟು ಜನಗಳಿಗೆ ಅನುಭವಿಸ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿರಲ್ಲ ಯಾಕೆ ಹಿಂಗೆ ನಾನಿದ್ದೀನಿ ಅಂತ. ನಿಮ್ಮ ಸುತ್ತಮುತ್ತಲೂ ಈ ಥರದ್ದು ಜನಗಳು ಕಾಣಿಸ್ಬೋದು ನಿಮಗೆ. ಆ ವ್ಯಕ್ತಿಗಳು ಜನಗಳ ಹತ್ರ ಬರೋಕ್ಕೆ ಭಯ ಪಡ್ತಾರೆ, ಜನಗಳಿರೋ ಜಾಗದಿಂದ ಆಚೆ ಹೋಗ್ತಾರೆ, ಒಂಟಿಯಾಗಿರೋಕ್ಕೆ ಬಯಸ್ತಾರೆ. ಎಲ್ಲ ಕಡೆ ಫೇಲ್ಯೂರ್ಗಳು, ಅವರು ಸಕ್ಸಸ್ ಜೀವನ ಕಮ್ಮಿ ಇರುತ್ತೆ. ಸೊ ಈ ಎಫೆಕ್ಟ್ಗಳು ಏನಾಗಿರುತ್ತೆ ಆವಾಗ ಬಂದು ಈ ಥರದ್ದು ವ್ಯಕ್ತಿಗಳನ್ನ ಆಟೋಮೆಟಿಕ್ಕಾಗಿ ಅವ್ರ ಸ್ವಭಾವಗಳಲ್ಲಿ ಅದನ್ನು ಅವರು ರೂಢಿ ಮಾಡ್ಕೊಂಬಿಟ್ಟಿರ್ತಾರೆ. ಸೊ ಇವುಗಳಿಂದ ಒಂದು ಏನೋ ಎಫೆಕ್ಟ್ ಇರುತ್ತೆ, ಅದನ್ನು ಪತ್ತೆ ಮಾಡಿ ಅದಕ್ಕೊಂದು ಪರಿಹಾರ ಕೊಟ್ಟರೆ ಅವರು ಕೂಡ ಸಮಾಜದಲ್ಲಿ ಬೆರೀತಾರೆ. ಎಲ್ಲರ ಜೊತೆ 4 ಜನಗಳ ಜೊತೆ ಬೆರೆತು ಒಂದು ಸಕ್ಸಸ್ ಜೀವನನ ಮಾಡೋದಕ್ಕೆ ಆಗುತ್ತೆ. ಸೊ ಹಾಗಾಗಿ ಈ ವಿಚಾರ, ಈ ಥರದ್ದೊಂದು ಕೇಸು ಇದು ಪ್ರಾಕ್ಟಿಕಲಾಗಿ ಅವ್ರು ಅಟೆಂಡ್ ಮಾಡಿ ರಿಸಲ್ಟ್ ಕೊಟ್ಟು ಅವ್ರನ್ನ ನಮ್ಮ ಜೊತೆ ಮಾತಾಡ್ಸಿದ್ದಾರೆ. ಅದನ್ನು ನಿಮ್ಮ ಮುಂದೆ ನಾವು ತೋರಿಸಿದ್ದೀವಿ. ಸೊ ಈ ಥರದ ತೊಂದರೆಗಳಲ್ಲಿರೋರಿಗೆ ಇದು ಹೆಲ್ಪ್ ಆಗಲಿ, ಇಲ್ಲ ನಿಮ್ಮ ಸುತ್ತಮುತ್ತ ಯಾರಾನ ವ್ಯಕ್ತಿಗಳು ಈ ಥರದ್ದವ್ರು ಇದ್ದರೆ ಅವ್ರಿಗೆ ಈ ವಿಡಿಯೋಗಳು ಶೇರ್ ಮಾಡಿ ಅವ್ರಿಗೆ ಇದು ಸಪೋರ್ಟ್ ಆಗಲಿ ಅಂತ ನಾವು ಕೇಳ್ಕೊತೀವಿ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ನವೀನ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.